ಏನು ಮಾಡತ್ರಿ ಮಾವರ? ನೀರು ಬಸ್ ಹೋಗ ಖಾಲಿ ಬೆಂಜಿನ ಹೊಲ್ಕಡೆ. ಹೌದಾ? ಏನು ಗೊಬ್ಬರ ಅದು ತಂದ್ರಿ ನಂಗಾರ? ಗೊಬ್ಬರ ಏನು DAP ಗೊಬ್ಬರ ಸಿಗೋಲ್ದು. ಹೌದು, ಎದಕ್ಕೆ ಬೇಕಾಗಿತ್ತದ? ಈ ಹಟ್ಟಿಕಾಳಿಗೆ ಗೊಂಜಾಳಕ್ಕೆ ಗೊಬ್ಬರ ಹಾಕ್ಬೇಕಂತಾರ. ಅದಕ್ಕೆ ನಾವು ಗೊಬ್ಬರ ದಾರಿ ಕಾಯಕತ್ತೀವಿ. ಯಾಕೆ ಹಾಕ್ಬೇಕು ಅನ್ನೋದು ಏನಾರ ನಿಂಗೆ ಐಡಿಯಾ ಐತಿ? ಅದು DAP ಯಾಕೆ ಹಾಕ್ತೀರಿ ನೀವು? ಮೊದಲಿಗಿಂದ ಹಾಕೊಂತ ಬಂದಾರ DAP ಗೊಬ್ಬರ ಚಲೋ ಅಂತೇಳಿ. ಹೌದನಾ? ಅದನ್ನ ಶೇಖರ ಸಾಲ ಗೊಬ್ಬರ ಹಾಕಕ್ಕೆ ಬರ್ತೈತೆ ಅಂತ ಓಡಾಡಕತ್ತಾನೆ. ಈಗ DAP ಯಾಕೆ ಹಾಕ್ತಾರೋ ಎಲ್ಲರೂ ಮೊದಲಿಂದ ರೂಢಿ ಮಾಡ್ಕೊಂಡು ಬಂದಾರಂದ್ರೆ ಗೊಬ್ಬರ ಅದನ್ನ ಅದ್ರಾಗ 18% ಸಾರಜನಕ ಇರ್ತೈತಿ, 46% ರಂಜಕ ಇರ್ತೈತಿ. ರಂಜಕ ಏನು ಮಾಡ್ತೈತಿ ಅಂದ್ರೆ ಬೇರಿನ ಬೆಳವಣಿಗೆ ಚಲೋ ಮಾಡ್ತೈತಿ. ಬೆಳವಣಿಗೆ ಆತಂದ್ರೆ ಗಿಡ ಬೆಳೆ ನಿಮ್ಮದು ಚಲೋ ಸದೃಢವಾಗಿ ಬರ್ತೈತಿ. ಆಮೇಲೆ ಯೂರಿಯಾ ಕಂಟೆಂಟ್ನು ಇರ್ತೈತಿ ಅದ್ರಾಗ, ಸಾರಜನಕ 18%. ಆದಿರೋದ್ರಿಂದ ಬಿತ್ತಿದ ಒಂದು ತಿಂಗಳ ಮಟ್ಟ ನಿಮಗೊಮ್ಮೆ ಗೊಬ್ಬರ ಕೊಡ್ಲಿಕ್ಕೂ ನಡಿತೈತಿ. ಆ ಟೈಮ್ ಮಟ್ಟ ತಡ್ಕೊಳ್ಳೋಂಥ ಶಕ್ತಿನೂ ಇರ್ತೈತಿ. ಅದಕ್ಕೆ 18% ಯೂರಿಯಾನೂ ಇರ್ತೈತಿ, 46% ರಂಜಕನೂ ಇರ್ತೈತಿ. ಹೀಗಾಗಿ ಎಲ್ಲರೂ ತಳಗೊಬ್ಬರ DAP ಹಾಕ್ಬೇಕಂತೇಳಿ ಮೊದಲಿಂದ ರೈತರ ರೂಢಿ ಎಲ್ಲರೂ ಅದಕ್ಕೆ ಹಿಂಗೆ ವಿಜ್ಞಾನಿಗಳು ಅದನ್ನು ಹೇಳ್ತಿದ್ರು. ಈಗ ಈ DAP ಗೊಬ್ಬರ ಸಿಗಾತಿಲ್ಲ ನಮಗೆ. ಅದಕ್ಕೆ ಅದರ ಬದಲಿ ಯಾವ್ದಾರ ಹೌದು, ಮತ್ತು ಈಗ ಹೊಂದ್ಕೊಳ್ಬೇಕಾ ನಾವು. ಅದು ಸಿಗಲಿಲ್ಲ ಅಂದ್ರೆ ಮತ್ತೊಂದು ಉಪಯೋಗ ಮಾಡಬೇಕಾ? ಯಾಕಂದ್ರೆ ರೂಢಿ ಕಲಿಸ್ಬಿಟ್ಟೇವೆ ಭೂಮಿಗೆ ನಾವು ಹಾಕಿ. ಅದಕ್ಕೆ ನಿನಗೆ ಕಾಂಪ್ಲೆಕ್ಸ್ ಗೊಬ್ಬರ ಬರ್ತಾವೆ. 10-26 ಬರ್ತೈತಿ, 16 ಬರ್ತೈತಿ. ಆಮೇಲೆ 20 ಅದು ಒಂದು ಐತಿ, 15 ಗೊಬ್ಬರ. ಹಿಂಗೆ ಬೇರೆ ಥರ ಅಂದ್ರೆ ಅವಕ್ರೊಳಗೆ ಸಾರಜನಕ, ರಂಜಕ, ಪೊಟ್ಯಾಶ್ 3 ಇರ್ತಾವೆ. ಅಂಥ ಗೊಬ್ಬರಗಳು ಸಿಗ್ತಾವೆ ನಿನಗೆ. ಈಗ 10-26 ಒಳಗೆ ಏನು ಇರ್ತೈತಂದ್ರೆ 10% ಸಾರಜನಕ ಇರ್ತೈತಿ ಅಂದ್ರೆ ಯೂರಿಯಾ. 26% ರಂಜಕ ಇರ್ತೈತಿ, 26% ಪೊಟ್ಯಾಶ್ ಇರ್ತೈತಿ. ಸಾರಜನಕ ಏನಾಯ್ತು, ಬೆಳೆ ಬೀಜ ಹುಟ್ಟಿದ ಮೇಲೆ ಬೆಳವಣಿಗೆ ಆಗ್ತದ. 26% ಏನು ರಂಜಕ ಇರ್ತೈತಲ್ಲದ, ಅದು ಗಿಡಗಳ ಬೇರಿನ ಬೆಳವಣಿಗೆ ಮಾಡ್ತೈತಿ. ಈಗ ಆಲ್ರೆಡಿ ಮೊದ್ಲೇಕ ಒಮ್ಮೆ ಮಣ್ಣೊಳಗೂ ಇರ್ತೈತದ, ನಾವು ಮಣ್ಣು ಪರೀಕ್ಷೆ ಮಾಡಿಸಿರೋದಿಲ್ಲ, ನಮಗೆ ಗೊತ್ತಿರೋದಿಲ್ಲ ಅದ. ನೀ 26% ಕೊಟ್ಟರು ನಡಿತೈತೆ, ಬೆಳೆ ಬರ್ತೈತಿ. ಆಮೇಲೆ ಯೂರಿಯಾನು ಇರ್ತೈತಿ. ನೀವು 1 ತಿಂಗಳು ಬಿಟ್ಟು ಯೂರಿಯಾ ಕೊಡ್ಬೇಕಲ್ಲ, ಅಲ್ಲಿ ಮಟ್ಟ ಅದು ಕೆಲಸ ಕೊಡ್ತೈತೆ. 10% ಯೂರಿಯಾ ಇರೋದ್ರಿಂದ ಇನ್ನು 26% ಪೊಟ್ಯಾಶ್ ಇರ್ತೈತೆ ನಿನಗೆ. ಅದು ಏನಾಕತ್ತಂದ್ರೆ ಹೂ ಬಿಡು ಹಂತದೊಳಗೆ ಹೂವಿನ ಸಂಖ್ಯೆ ಹೆಚ್ಚಿಗೆ ಮಾಡ್ತೈತಿ. ಆಮೇಲೆ ರೋಗಗಳನ್ನು ತಡೆ ಹಿಡಿತೈತಿ, ಕಾಯಿಗಳ ಸಂಖ್ಯೆನೂ ಹೆಚ್ಚಿಗೆ ಮಾಡ್ತೈತಿ. ಅಂದ್ರೆ 3 ಸಾರಜನಕ, ರಂಜಕ, ಪೊಟ್ಯಾಶ್ 3 ಕೊಟ್ಟಂಗಾತ್ನಿ ಕಾಂಪ್ಲೆಕ್ಸ್ ಗೊಬ್ಬರ ಕೊಡೋದ್ರಿಂದ. ಅದ್ರ ಬದಲಾಗಿ DAP ಸಿಗಲಿಲ್ಲ ಅಂದ್ರೆ ಇದನ್ನು ಹಾಕ್ಬೋದು ನೀವು. DAP ಸಿಗ್ಲಾರ್ಕನ ಈಗ ಬೇರೆ ಅವನಾರಂಗ ಶೂನ್ಕೆ ಗುರ್ತಕತ್ತೈತಿ ಅಂತ ಹಾಕ್ರಿ. 10-26 ಹಾಕ್ರಿ, 16 ಹಾಕ್ರಿ, ಚಲೋ ಆಕತ್ತಲ್ಲ, ಚಲೋ ಆಗ್ತೈತಿ. ಅಷ್ಟು ಮಾಡ್ರಿ ಹಂಗಾರ. ಈಗ ಒಂದು ವೇಳೆ ಏನಪ್ಪ, ಈಗ ಬೆಳೆ ಹುಟ್ಟೆ ಬರ್ತೈತಿ, ಬಂದಿಂದ ಅದ್ರಾಗ ಏನಾರ ನಿನ್ನ ಬೆಳೆ ಒಳಗೆ ಪರಕ ಕಾಣಕತ್ತಿ ಅಂದ್ರೆ ನೀನು ಗೊತ್ತಾಕೈತಿ ಇದಕ್ಕೆ ಏನಾರ ರಂಜಕ ಕಡಿಮೆ ಆಗಿತ್ತು, ಯೂರಿಯಾ ಸಾರಜನಕ ಕಡಿಮೆ ಆಗಿತ್ತು ಅಂತ ನಮ್ಮ ಬೆಳೆ ನೋಡ್ರಿ ಗೊತ್ತಾಗ್ಬಿಡ್ತೈತಿ ನಿನಗೆ. ಅವಾಗ ಏನು ಮಾಡ್ಬೇಕಂದ್ರೆ ಔಷಧಿ ಹೊಡಿತಿರ್ತೀವಲ್ಲ ನಾವು, ಈ ಕೀಡಿಗೆ ರೋಗಕ್ಕೆ ಅಂದ್ ಔಷಧಿ ಸಿಂಪರಣೆ ಮಾಡ್ತಿರ್ತೀವಿ. ಅವಾಗ 19 ಅಂತ ಬರ್ತೈತಿ, 13-40-13 ಅಂತ ಬರ್ತೈತಿ. ಈ ಥರ ವಾಟರ್ ಸೊಲ್ಯೂಬಲ್ ಅಂದ್ರೆ ಸ್ಪ್ರೇ ಮುಖಾಂತರ ನಾವು ಗೊಬ್ಬರ ಕೊಡ್ಬೋದ. ಔಷಧಿ ಏನು ಹೊಡಿತಿರ್ತೀವಲ್ಲ ಅವಾಗ ಸ್ಪ್ರೇ ಮಾಡೋ ಮುಖಾಂತರನೂ ಹೊಲಕ್ಕೆ ಗೊಬ್ಬರ ಕೊಡ್ಬೋದು ನಾವು ಬೆಳೆಗಳಿಗೆ. ಅದಕ್ಕೂ ಒಂದು ಪರ್ಯಾಯ ಐತೆ. ಆದರೆ ಇನ್ನು ಸ್ವಲ್ಪ ವಿಜ್ಞಾನಿಗಳ ಹತ್ರ ಸ್ವಲ್ಪ ಮಾಹಿತಿ ಕೇಳ್ಕೊಂಡು ಮಾಡ್ಬೇಕಷ್ಟ.